ಲೆಟರ್ ಬರ್ದ್ರಿ, ಅವರು ರಿಪ್ಲೈ ಮಾಡಿಲ್ಲ. ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಆಗಿತ್ತು ಸರ್. ವೈ ಆರ್ ಇನ್ ಸೊ ಹರಿ, ಅಭಿ ಪಿಕ್ಚರ್ ಬಾಕಿ ಹೇ. ಈಗ ನಾನಿರ್ಬೋದು, ಅವರಿರ್ಬೋದು, ಇವರೇ ಎಲ್ಲರೂ ಕೂಡ ಕಾನೂನಿಗೆ ತಲೆ ಬಾಗಲೇಬೇಕಾ? ನಾನು ಪತ್ರ ಬರೆದಿದ್ದೀನಿ. 100 ವರ್ಷದ ಎಲ್ಲೋ ಕಾಗದಲ್ಲಿ ಇಲ್ಲಿ ಇರ್ಬೋದು, ಹುಡುಕ್ತಾ ಇರ್ತಾರೆ. ಈಗ ಪಾಪ ಪಾಕಿಸ್ತಾನ ಬಗ್ಗೆ ಮಾತಾಡ್ತಾರೆ, ಆರ್ಥಿಕ ವ್ಯವಸ್ಥೆ ಬಗ್ಗೆ ಮಾತಾಡ್ತಾರೆ, ರಾಮ ಮಂದಿರ ಬಗ್ಗೆ ಮಾತಾಡೋದಿಲ್ಲ, ಅವ್ರ ಅಸ್ತಿತ್ವದ ಬಗ್ಗೆ ಮಾತಾಡೋದಿಲ್ಲ. ಸಿಂಪಲ್ ಕ್ವೆಶ್ಚನ್ ಕೇಳ್ತಾ ಇದ್ದೀನಿ ಸರ್. 52 ವರ್ಷ ಯಾಕ್ರಿ ನೀವು ಬಾವುಟ ಆರಿಸಿಲ್ಲ, ಸಂವಿಧಾನ ಯಾಕೆ ಬೇಡ ಅಂದಿಲ್ಲ, ಯಾಕೆ ಒಂದೇ ಸಮಾಜದವ್ರು ಮಾತ್ರ ನಿಮ್ಮ ಸರ್ಸಂಚಾಲಕ ಆಗ್ತಾರೆ, ಯಾಕೆ ನಿಮ್ಮ ಮಹಿಳೆಯರಂದರೆ ನಿಮಗೆ ಇಷ್ಟ, ಅವರ ಸಂಘಟನೆಯಲ್ಲಿ ಪಾಲ್ಗೊಳ್ಳೋಕ್ಕಾಗೋದಿಲ್ಲ, ನೋಂದಣಿಯಲ್ಲಿದೆ, ಅಷ್ಟೇ ಕೇಳ್ತಾ ಇದ್ದೀನಿ. ನೋಡೋಣ. ನೋಡಿ ಇವರೇ, ಈಗಾಗಲೇ ಲಾಜಿಕಲ್ ಎಂಡ್ ಅಂದರೆ ನನಗೆ ಫಸ್ಟ್ ಇವರು ನೋಟಿಸ್ ಕೊಡಿಸ್ತಾರೆ MHAಯಿಂದ. ನಮ್ಮದು ಈಗೆಲ್ಲ ನಿಮಗಾಗಲೇ ಸ್ಟಾರ್ಟ್ ಮಾಡಿದ್ರಲ್ಲ, 20-25 ವರ್ಷದಿಂದ ಸ್ಟಾರ್ಟ್ ಮಾಡಿರಲ್ಲ. ಇದು ನಿಮ್ಮ ಬುದ್ಧ ವಿಹಾರದು, ನಂದು, ಹೌದು, ಎಲ್ಲ ತೆಗಿತಾರೆ. ನಮ್ಮ ಅಣ್ಣನ ತೆಗಿತಾರೆ, ತೆಗಿತಾರೆ. ನಾನು ಯಾರಿಗೆ ಮದುವೆ ಆಗಿದ್ದೀನಿ, ಹೆಂಗಾಗಿದ್ದೀನಿ, ನನ್ನ ಮಕ್ಕಳು ಹೆಂಗಿದ್ದಾರೆ, ಪ್ರಿಯಾಂಕ್ ಬೆಳ್ಳಗನ ಕಪ್ಪಗನ, ಇವೆಲ್ಲ ಸ್ಟಾರ್ಟ್ ಆಗ್ತದೆ. ಇದು ಪ್ರಾಸಿಕ್ಯೂಷನಿಗೆ ನೋಟಿಸ್ ಕೊಡ್ತಾರೆ. ಡೂ ಐ ಲುಕ್ ಸ್ಕೇರ್ಡ್? ಸರ್, ಈಗ ಎಲ್ಲನೂ ನಾನು ಇಲ್ಲಿ ಚರ್ಚೆ ಮಾಡಿದ್ರೆ ಅವರಿಗೆ ಬಿಡ್ತೀರಿ ನೀವು ಕೊಡಲಿಕ್ಕೆ? ಲೆಟ್ ದೆಮ್ ಆಲ್ಸೋ ಆನ್ಸರ್. ವೈ ಶುಡ್ ಐ ಈಗ ಸರ್, ವೈ ಶುಡ್ ಐ ಆನ್ಸರ್ ಫಾರ್ ದೆಮ್? ನಾನು ಅವರಿಗೆ ಯಾಕೆ ಉತ್ತರ ಕೊಡಬೇಕು? ನಾನು ನೀವು ಮಾಡಿ, ನೀವು ಅರೆ ಸರ್, ನೀವು ಮಾಡಿ, ನಂದು ಆಕ್ಷೇಪ ಇಲ್ಲ. ನಿಮ್ಮ ಸಾಂಸ್ಕೃತಿಕ ಸಂಘಕ್ಕೂ ಇಲ್ಲ. ನೀವು ಕ್ರೀಡಾ ಸಂಘನ ಮಾಡ್ಕೊಳ್ಳಿ, ನೀವು ಯಾವುದಾದ್ರೂ ಧಾರ್ಮಿಕ ಸಂಘನ ಮಾಡ್ಕೊಳ್ಳಿ, ನಂಗೆ ತಕರಾರೇ ಇಲ್ಲ. ಅವರು ಗುರು ದಕ್ಷಿಣೆ ತಗೋತಾರಂತಾರೆ, ಕರೆಕ್ಟಾ? ಗುರು ಯಾರು ರೀ? ಅವ್ರ ಗುರು ಯಾರು? ಧ್ವಜದ ಹೆಸರು ಮೇಲೆ ದೇಣಿಗೆ ತಗೋತಾರೆ, ಅದಕ್ಕೆ ಕಟ್ಟೋದಿಲ್ಲ. ನೀವು ಮಾಡಿ, ಅದೇ ಮಾನದಂಡ ಇಟ್ಕೊಂಡು ನೀವು ನಾಳೆ ಪ್ರಾರಂಭ ಮಾಡಿ ಸಂಘವನ್ನು. ಯಾರು ಬೇಡ ಅಂದಿದ್ದಾರೆ? ಅವಾಗ IT ED ಸುಮ್ಮನಿರ್ತಾರ ನೋಡ್ತೀನಿ ನಾನು. ಧರ್ಮಕ್ಕೆಲ್ಲರೂ ರಿಜಿಸ್ಟ್ರೇಷನ್ ಕೇಳ್ತಾ ಇದ್ದೀನಿ ನಾನು. ಅವ್ರು ಏನಾದರೂ ಹೇಳ್ತಾರೆ ಇಲ್ಲ, ಅದಕ್ಕೆ ಅಲ್ಲ ನೋಡಿ, ಅವರ ಚಮಚಗಳಿಗೆ ಪ್ರವಚನ ಕೊಡೋದಲ್ಲ. ಎದುರ ಬಿದ್ರ ಕುಂತು ನಿಮ್ಮ ಲಾಯರ್ಸಿಗೆ ಕಳಿಸಿ, ನಾವು ನಮ್ಮ ಲಾಯರ್ಸಿಗೆ ಕಳಿಸ್ತೀವಿ. ಲೀಗಲ್ ಸ್ಟೇಟಸ್ ಐ ಆಮ್ ಆಸ್ಕಿಂಗ್, ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಆಸ್ಕಿಂಗ್. ಇವ್ರು ಯಾರು ಧರ್ಮದ ರಕ್ಷಣೆ ಮಾಡೋಕ್ಕೆ? ಹಿಂದೂ ಧರ್ಮ 3000 ವರ್ಷದಿಂದ ಇದೆ. ಇವ್ರು ಹುಟ್ಟು 100 ವರ್ಷ ಆಗಿಲ್ಲ. ಅದು ರಿಜಿಸ್ಟ್ರೇಷನ್ ಆಗಿತ್ತಾ? 3000 ವರ್ಷದಿಂದ ರಿಜಿಸ್ಟ್ರೇಷನ್ ಆಗಿತ್ತಾ? ಈಗ ಬ್ರಹ್ಮ ಸಮಾಜ ಎಲ್ಲನೂ ಇವೆಲ್ಲನೂ ಬ್ರಿಟಿಷ್ ಕಾಲದಿಂದ ನಡ್ಕೊಂಡು ಬಂದಿರೋ ಸಂಘಟನೆ. ಅವ್ರು ಹೆಂಗ್ರಿ ರಿಜಿಸ್ಟರ್ ಆದರು? ಯಾವುದು ಸರ್? ಶ್ರದ್ಧಾಂಜಲಿ ಮಾಡಿದ್ರೆ ದೇಶದ್ರೋಹಿಗಳು ಅಂತ ಇದ್ರು. ಅವರ the government of India, after the death of the deputy prime minister in Iran, flew the Iranian flag in half mast. ಯಾರಿದ್ರು ಅವಾಗ ಸರ್ಕಾರದಲ್ಲಿ? ಮೋದಿ ಸರ್ಕಾರ ಅವರೇ ಮಾಡಿದ್ದು. ಇದು ನೋಡಿ ಇವರೇ, ವಿದೇಶಾಂಗ ನೀತಿ ಸಂಪೂರ್ಣವಾಗಿ ವಿಫಲ ಆಗಿದೆ. ನಿಮಗೆ ನೀವು ಮೊನ್ನೆ ಯುದ್ಧ ನೋಡಿದಾಗ ಗೊತ್ತಾಯ್ತಲ್ಲ ನಿಮಗೆ. ಆಪರೇಷನ್ ಸಿಂಧೂರ್ನಲ್ಲಿ ಯಾರಾದರೂ ನಿಮ್ಗೆ ಸಪೋರ್ಟ್ ಮಾಡಿದ್ರೇನ್ರಿ ಬೇರೆ ರಾಜ್ಯದವರು? ಪಾಕಿಸ್ತಾನ ಅವರಿಗೆ ಲೋನ್ ಇಸ್ಕೊಟ್ರಲ್ರಿ ವರ್ಲ್ಡ್ ಬ್ಯಾಂಕಿಂದ, $13 ಬಿಲಿಯನ್ ಏನೋ. ನಿಮ್ಮ ಜೊತೆ ಯಾರಿದ್ರು? ಒಬ್ಬರನ್ನ ನಿಮ್ಮ ಪರವಾಗಿ ನಿಂತರ? ನಮ್ಮ ಮೋದಿಯವರ ವಿದೇಶಾಂಗ ನೀತಿ ಬರೇ ಚಾಕ್ಲೇಟ್ ಕೊಡೋದ್ರಲ್ಲಿದೆ. ಮೆಲಡಿ ಚಾಕ್ಲೇಟು, ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಮಾತ್ರ ಇದೆ, ಅವ್ರದ್ದು ಸೀಮಿತ ಇದೆ. ಮತ್ತು ಕಚ್ಚಾ ತೈಲ ರಷ್ಯಾದಿಂದ ತೊಗೋಬೇಕಾಗಿತ್ತಲ್ಲ, ಇವರು ಸಸ್ತಾ ಇದ್ದರೆ ಯಾಕೆ ತೊಗೊಂಡಿಲ್ಲ? ಅಮೇರಿಕಾ ಹೇಳುತ್ತಂತೆ, ಅದಕ್ಕೆ ನಾವು ತೊಗೊಂಡಿಲ್ಲ ಅಂತ. ನಿಮಗೇನು ಲಾಭ ಆಯ್ತು ಹೇಳಿ? ಇದು ಈ ಎಲ್ಲ ವ್ಯವಸ್ಥೆಯಿಂದ ಏನು ಲಾಭ ಆಯಿತು? ಕೊನೆಗೆ ಪೆಟ್ರೋಲ್ ಡೀಸೆಲ್ ದರ ಏರ್ತಲ್ವ? ಈಗ ಕಮ್ಮಿ ಆಗಿದೆ ಕಚ್ಚಾ ತೈಲ ಬೆಲೆ. ಈಗ ಕಮ್ಮಿ ಮಾಡಿದ್ರಾ? ಕಮ್ಮಿ ಮಾಡಿದಾರಾ? ಎಲ್ಲಿ ಮಾಡಿದ್ದಾರೆ? ಯಾಕೆ ಮಾಡ್ತಾ ಇಲ್ಲ? ಯಾರಿಗೆ ಲಾಭ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ? ದೇಶಕ್ಕೋಸ್ಕರ ನೀವು ಎಲ್ಲ ಸಹಿಸ್ಕೋಬೇಕು ಅಂದ್ರಲ್ಲ, ಈಗ ಕಮ್ಮಿ ಆಗಿದೆಯಲ್ಲ, ಮಾಡಿ ಮತ್ತೆ. ಅವಾಗ ಎಲ್ಲ ನಮ್ಮ ದೇಶವಾಸಿಗಳು ನಿಮ್ಗೆ ಸಹಕಾರ ಮಾಡಿಲ್ವಾ? ನಮ್ಮ ವಿದೇಶಾಂಗ ನೀತಿ ಶೂನ್ಯ. ಮೋದಿಯವರ ವಿದೇಶಾಂಗ ನೀತಿ ಈಸ್ ಲಿಮಿಟೆಡ್ ಓನ್ಲಿ ಟು ರೀಲ್ಸ್ ಅಷ್ಟೇ. ನೋಡಿ, ನಮ್ಮ ಪ್ರಾಮಾಣಿಕ ಪ್ರಯತ್ನ ಆದಷ್ಟು ನಮ್ಮ ಜನರಿಗೆ ಹೆಚ್ಚು ಪ್ರಾತಿನಿಧ್ಯತೆ ಕೊಡಲಿಕ್ಕೆ ನಮ್ಮ ಶ್ರಮ ಇರುತ್ತೆ. ಕಲಬುರಗಿ ಇರ್ಬೋದು, ಕಲ್ಯಾಣ ಕರ್ನಾಟಕ ಇರ್ಬೋದು, ನಮ್ಮ ಬೇಡಿಕೆ ಹೈಕಮಾಂಡ್ನಲ್ಲಿ ಯಾವಾಗಲೂ ಇರ್ತದೆ.
ಅದರಲ್ಲಿ ಯಾರನ್ನ ಆಗಲಿ, ಬಟ್ ಹೆಚ್ಚು ನಮಗೆ ರೆಪ್ರೆಸೆಂಟೇಷನ್ ಸಿಕ್ಕರೆ ನಮ್ಮ ಭಾಗಕ್ಕೆ ಆ ಇಲಾಖೆಯಿಂದ ಹೆಚ್ಚು ನಮಗೆ ಅನುಕೂಲ ಆಗುತ್ತೆ ಅಂತ ಅಷ್ಟೆ. ಥ್ಯಾಂಕ್ ಯು ಸರ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.